ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅಪ್ಪಿ ತಪ್ಪಿನೂ ಕೂಡ ಈಗ ನಾ ಹೇಳುವಂಥ ಕೆಲವೊಂದಷ್ಟು ವೀಡಿಯೋಸು ನೀವು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಏನಾದರೂ ಒಂದು ವೇಳೆ ನೀವು ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೀವು ವಿಡಿಯೋ ಮಾಡೋದನ್ನೇ ನಾನು ಈಗ ಹೇಳ್ತೀನಿ, ಆ ಒಂದು ವಿಡಿಯೋ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇದೆ. 100% ಡಿಲೀಟ್ ಆಗುತ್ತೆ. ಯಾಕಪ್ಪ ಅನ್ಬೇಕು, ಈಗಾಗಲೇ ನಾನು ನೋಡಿದ್ದೀನಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ನಾನು ಹೇಳುವಂಥ ಕೆಲವೊಂದಷ್ಟು ಮಿಸ್ಟೇಕ್ ಅಂದರೆ ಕೆಲವೊಂದಷ್ಟು ನಾನು ನಿಮಗೆ ಮಿಸ್ಟೇಕ್ ಹಚ್ತೇನೆ. ಅಂದರೆ ಮಿಸ್ಟೇಕ್ ಅಂದರೆ ಕೆಲವೊಂದಷ್ಟು ಕಂಟೆಂಟ್ ಹೇಳ್ತೇನೆ. ಈ ಒಂದು ಕಂಟೆಂಟ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ವೇಳೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದು ಯಾವ ಒಂದು ಕಂಟೆಂಟು ಅಂದರೆ ಯಾವ ಒಂದು ವೀಡಿಯೋಸ್ ಮಾಡೋಂಗಿಲ್ಲ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಪ್ರತಿಯೊಬ್ಬರು ಕೂಡ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಅದ್ರ ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಇರ್ತೀನಿ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ತುಂಬ ಸಿಂಪಲ್. ಮೊದಲನೇ ಹೇಳ್ಬಿಡ್ತೀನಿ ಎಲ್ಲರೂ ಕೂಡ, ಬೇಗ ನನ್ನೊಂದು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ತುಂಬ ಸಿಂಪಲ್. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ನಾನು ಕೆಲವೊಂದಷ್ಟು ನೋಟ್ಪ್ಯಾಡಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿಯಿಂದ ಹೇಳ್ಬೇಕಾದ್ರೆ ನಾನು 3 ವರ್ಷ ಆಯಿತು ಸತತವಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದ್ರೆ ಬಟ್ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಕೆಲವೊಂದಷ್ಟು ನಾನು ನಿಮಗೆ ಏನು ಹೇಳ್ತೀನಿ, ಕೆಲವೊಂದಷ್ಟು ಮಿಸ್ಟೇಕ್ ಹೇಳ್ತೀನಿ. ಈ ಒಂದು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಅಂದರೆ ಈ ಒಂದು ಟಾಪಿಕ್ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಇದ್ದಿದೆ ನೋಟ್ಪ್ಯಾಡಲ್ಲಿ ತೊಗೊಂಡು ಅವನೇ ಒಂದೊಂದಾಗಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ತುಂಬ ಸಿಂಪಲ್ಗೆ ನಾನು ನಿಮಗೆ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕ್ರೆ, ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಂಗಿಲ್ಲ. ಅದು ಯಾವೊಂದು ಮಿಸ್ಟೇಕ್ ಅಂದರೆ ತುಂಬ ಸಿಂಪಲು, ನೋ ವಾಟರ್ ಮಾರ್ಕ್ ಅಪ್ಲಿಕೇಶನ್ ಅಂತ ಬಂದ್ಬಿಟ್ಟು. ನೋ ವಾಟರ್ ಮಾರ್ಕ್ ಅಂದರೆ ಅಪ್ಲಿಕೇಶನ್ ಅಂದರೆ ಈಗ ನೀವು ಎಕ್ಸಾಂಪಲ್ ಬಂದ್ಬಿಟ್ಟು ಅಪ್ಲಿಕೇಶನ್ ಟ್ಯೂಟೋರಿಯಲ್ ಅಂತ ಒಂದು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ನಲ್ಲಿ. ಅಪ್ಲಿಕೇಶನ್ ಟ್ಯೂಟೋರಿಯಲ್ ಅಂದರೆ ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದೆ ವಿಡಿಯೋ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನಲ್ಲಿ ಅದು ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದೆ ಅಪ್ಲಿಕೇಶನ್ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಏನು ಮಾಡೋದು, ಈ ರೀತಿ ಒಂದು ಕೆಲವೊಂದಷ್ಟು ವಿಡಿಯೋ ಮಾಡ್ತಾರೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಬೇಕಾರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಪ್ಲಿಕೇಶನ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಎಕ್ಸಾಂಪಲ್ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಒಂದು ವಾಟರ್ ಮಾರ್ಕು ರಿಮೂವ್ ಮಾಡ್ಬೇಕಾರೆ ಅದರದಂಥ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ. ಆ ಪ್ಲಾನ್ಗೆ ನಾವು ಅಮೌಂಟ್ ಕಟ್ಟಿ ಅದರೊಂದು ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದೇ ಫ್ರೀಯಾಗಿ ಯಾವ ರೀತಿ ಕೈನ್ ಮಾಸ್ಟರ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋಂಥ ತುಂಬ ಜನ ವಿಡಿಯೋ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಮಾಡೋದು ಅಷ್ಟೇ ಅಲ್ಲ, ಅವ್ರು ಏನು ಮಾಡ್ತಾರೆ, ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡ್ತಾರೆ, ಆ ಒಂದು ಅಪ್ಲಿಕೇಶನ್ ಲಿಂಕನ್ನು ಹಾಕಿಬಿಡ್ತಾರೆ. ಆ ಒಂದು ಅಪ್ಲಿಕೇಶನ್ ಲಿಂಕ್ ಯಾವ ರೀತಿ ಅಂದರೆ, ನೀವು ಅಪ್ಲಿಕೇಶನ್ ಟ್ವಿಟರ್ ಮಾಡಿದರೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಬಿಟ್ಟು ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇರೋಲ್ಲ. ಅಂದರೆ ತಡಪಟ್ಟಿ ಅಪ್ಲಿಕೇಶನ್ ಇರುತ್ತೆ. ಅಂದರೆ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇರೋದಲ್ಲ, ಪ್ಲೇಸ್ಟೋರ್ದಲ್ಲಿ ಸೇಫ್ ಆಗಿರಲ್ಲ. ಆ ರೀತಿ ಒಂದು ಅಪ್ಲಿಕೇಶನ್ ಕೆಲವೊಂದಷ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತಾರೆ ಲಿಂಕ್. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಮಾಡೋದಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಸ್ಟ್ರೈಕ್ ಅಲ್ಲ, ವಿಡಿಯೋನ ಡಿಲೀಟ್ ಆಗುತ್ತೆ, ಅದ್ರ ಜೊತೆಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಬರೋದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಫ್ರೀ ವಾಟರ್ ಮಾರ್ಕ್ ಇಲ್ಲದೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಪ್ಲಿಕೇಶನ್ಗಳು, ಕೈನ್ ಮಾಸ್ಟರ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಈ ರೀತಿ ಯಾರು ಕೂಡ ವಿಡಿಯೋ ಮಾಡ್ಕೊಬೇಡಿ. ನೀವು ಅಂತಿರ್ಬೋದು, ಬ್ರದರ್ ಈಗಾಗಲೇ ಕೆಲವೊಂದಷ್ಟು ವಿಡಿಯೋ ಇದೆ ಅವ್ರಿಗೇನೂ ಪ್ರಾಬ್ಲಮ್ ಇಲ್ಲ, ಆದ್ರೆ ಬಟ್ ನಾವು ಮಾಡಿದರೆ ವಿಡಿಯೋ ನಮ್ಮ ಪ್ರಾಬ್ಲಮ್ 100% ಹೇಳ್ತೀನಿ. ಅವ್ರಿಗೆ ಈಗ ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೆ ಮುಂದೆ ಒಂದಿನ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇರ್ತೀನಿ, ದಯವಿಟ್ಟು ಯಾರು ಕೂಡ ನೀವು ಮಾಡೋಕ್ಕೆ ಹೋಗಲೇಬೇಡಿ. ಇವಾಗಲೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಎಲ್ಲರೂ ಕೂಡ. ತುಂಬ ಸಿಂಪಲ್. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಂದ್ರೆ, ಪ್ರೀ ಇಮೇಜ್ ಡೌನ್ಲೋಡ್ ಅಂತ ತಕ್ಷಣ ನಿಮ್ಮ ಅಂತಿರ್ಬೋದು. ಈಗ ನೋಡ್ಬೋದು, ಪ್ರೀ ಇಮೇಜ್ ಡೌನ್ಲೋಡ್ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ಮಿಸ್ಟೇಕ್ ವಿಡಿಯೋ ಮಾಡ್ತಾರೆ. ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಯಾವ ರೀತಿ ಅನ್ಬೇಕಾ, ಪ್ರೀ ಇಮೇಜ್ ಅಂದರೆ ಯಾವ ರೀತಿ, ಈಗ ನನ್ನೊಂದು ಯೂಟ್ಯೂಬ್ ಸೈಡ್ ಒಂದು ತಮ್ನೇಲ್ ಇದೆ. ಈ ತಮ್ನೇಲ್ ಏನು ಮಾಡೋದು, ಜಸ್ಟ್ ಸ್ಕ್ರೀನ್ಶಾಟ್ ಹಾಕೋದು, ಅದನ್ನೇ ಅವರೊಂದು ವಿಡಿಯೋಗೆ ತಮ್ನೇಲ್ ಹಾಕೋದು. ಮತ್ತು ಇಲ್ಲಾಂದರೆ ಈ ಕೆಲವೊಂದಷ್ಟು ಗೂಗಲಲ್ಲಿ ಫೋಟೋಸ್ ಸಿಗುತ್ತೆ. ಯಾವ ರೀತಿಯ ಈ ರೀತಿ ಸಿಂಬಲ್ದು ಒಂದು ಫೋಟೋ ಮತ್ತು ಕೆಲವೊಂದಷ್ಟು ಫೋಟೋಸ್ಗಳು ಬೇಕಾಗಿರುತ್ತೆ ವಿಡಿಯೋ ಮಾಡೋದಕ್ಕೆ. ಆ ಒಂದು ಫೋಟೋಸು, ಸಿಂಬಲ್ಸು, ರಿಯಾಕ್ಷನ್ ಸಿಂಬಲ್ಸು, ಈ ರೀತಿ ಸಿಂಬಲ್ಸ್ ಎಲ್ಲ ಏನು ಮಾಡೋದು, ಯಾವ ರೀತಿ ಫ್ರೀಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಡ್ತಾರೆ. ಯಾಕಪ್ಪ ಅನ್ಬೇಕ್ರೆ, ಈ ಫೋಟೋಸ್ ಅಂದರೆ ಈಗ ನೀವು ಯೂಟ್ಯೂಬ್ನಲ್ಲಿ ಯಾವುದೇ ಒಬ್ಬ ಯೂಟ್ಯೂಬರ್ಸ್ ವಿಡಿಯೋ ಆಗಿರೋದು ಫೋಟೋ ಆಗಿರೋದು, ಇನ್ನೂ ಜಸ್ಟ್ ನೀವು ಕ್ಲಿಪ್ಸ್ ಅಂದರೆ ಒಂದು ಫೋಟೋ ಅವ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ತಮ್ಮನೇಲಿ ಫೋಟೋ ಅಂದರೆ ಆ ಫೋಟೋದ ಅವ್ರದ್ದೇ ಆದಂಥ ಕಂಟೆಂಟ್ ಐ ಡಿ ಅಂತಂದು ಇರುತ್ತೆ. ಆ್ಯಕ್ಚುಲಿ ಬಂತು ಆ ಕಂಟೆಂಟ್ ಐ ಡಿ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕು, ಆ ಒಂದು ಫೋಟೋದು ಏನಾದರೂ ನೀವು ಯೂಸ್ ಮಾಡಿದರೆ ಅದು ನಿಮ್ಗೆ ಏನಂತ ಬರುತ್ತೆ, ಕಾಪಿರೈಟ್ ಅಂತ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ, ಕಾಪಿರೈಟ್. ಅದಕ್ಕೋಸ್ಕರ ತುಂಬ ಜನ ಅಂದರೆ
ತುಂಬ ಜನ ಏನು ಮಾಡ್ತಾರೆ, ಫ್ರೀಯಾಗಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತೆ ವೀಡಿಯೋ ಮಾಡ್ತಾರೆ. ಆದರೆ ಬಟ್ ಆ ರೀತಿ ವೀಡಿಯೋ ಮಾಡಿದ್ರೆ ಏನಂತೆ ನಿಮಗೆ ಕಾಪಿರೈಟ್, ನಿಮ್ಮೊಂದು ವೀಡಿಯೋಗೆ ಕಾಪಿರೈಟ್ ಬರೋ ಚಾನ್ಸಸ್ ಇದೆ. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಆ ಕಾಪಿರೈಟ್ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಕಾಪಿರೈಟ್ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆ ಕ್ರಿಯೇಟರ್ಸ್, ಈಗ ನೀವು ಎಕ್ಸಾಂಪಲ್ ನನ್ನ ಫೋಟೋ ತೊಗೊಂಡ್ರೆ ನಾನು ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡು ನಾನು ಕಾಪಿರೈಟ್ ಕೊಟ್ಟರೆ ವಾಪಸ್ ನೀವು ಏನಾದರೂ ನನ್ನ ವಿರುದ್ಧ ನೀವು ಮತ್ತೆ ಇದು ನಾನು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ನೀವು ಯಾರ್ದೋ ಒಬ್ಬ ಫೋಟೋ ತೊಗೊರಿ, ಅವ್ರು ಡೈರೆಕ್ಟಾಗಿ ನೀವು ಇನ್ಸ್ಟಾದಲ್ಲಿ ಹೇಗಾದರೂ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬ್ರದರ್ ನಂದು ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಮಾಡಲ್ಲ, ಯೂಸ್ ಮಾಡ್ಕೊಳ್ಳಿ ಫ್ರೀ ಅಂತ ಹೇಳ್ಬಿಡ್ತಾರೆ. ಆದರೆ ಬಟ್ ಈ ರೀತಿ ಮಾಡೋದು ನಿಮಗೆ ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಬರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನೀವು ಕೋರ್ಟಿಗೆ ಹೋಗೋ ಸಾಧ್ಯತೆ ಕೂಡ ಬರುತ್ತೆ. ಹೈಕೋರ್ಟ್ ಅಂದರೆ ಕೋರ್ಟಿಗೆ ಹೋಗೋ ನೀವು ಇದನ್ನು ಕೂಡ ಇದೆ, ಇದೆಲ್ಲ ರೂಲ್ಸ್ ಇದೆ, ನಿಮ್ಗೆ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಯೂಟ್ಯೂಬ್ನಲ್ಲಿ ಕೋರ್ಟಿಗೆ ಕೂಡ ಹೋಗ್ಬೋದು. ಈ ಕಾಪಿರೈಟಿನಿಂದ ಜಸ್ಟ್ ಕೋರ್ಟಿಗೆ ಕೂಡ ಹೋಗ್ಬೋದು ನೀವು, ಹೈಕೋರ್ಟಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾನೆ ಆ ರೀತಿ ವೀಡಿಯೋ ಯಾವುದೇ ಕಾರಣಕ್ಕೂ ಮಾಡக்கூಡಿ, ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಪ್ರಾಬ್ಲಮ್, ನೀವು ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ರೆ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಇದು ಮಾಡ್ಕೊಳ್ಬೋದು, ವಾಪಸ್ ಅವ್ರ ವಿರುದ್ಧ ನೀವು ನಿಲ್ಬೋದು. ನೀವು ಏನಾದರೂ ಯೂಸ್ ಮಾಡಿದ್ರೆ 100% ಹೇಳ್ತೀನಿ, ವಿಡಿಯೋ ಡಿಲೀಟ್ ಮಾಡಿ ಗಪ್ಪೆ ಕೊಂಡಿರ್ಬೇಕು, ನೀವು ಸುಮ್ಮನೆ ಇರಬೇಕು. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಈ ಒಂದು ಮಿಸ್ಟೇಕ್ ಯಾವುದೇ ರೀತಿ ಮಾಡೋಕೋಬೇಡಿ. ಇನ್ನು ಥರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನು ಅಂದರೆ, ತುಂಬ ಜನ ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ವೀಡಿಯೋ ಮಾಡ್ತಾರೆ. ಅದನ್ನ ಯಾರು ಕೂಡ ಮಾಡೋಕೋಬೇಡಿ. ಯಾಕಂದರೆ ಆ ಒಂದು ವೀಡಿಯೋ ಮಾಡಿದ್ರೆ ಏನಂತಾನೆ, ಯೂಟ್ಯೂಬ್ ವೀಡಿಯೋ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಯಾರಿಗೂ ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು. ಅದ್ರ ಬಗ್ಗೆ ವೀಡಿಯೋ ಮಾಡಿದ್ರೆ ಆ ಒಂದು ವೀಡಿಯೋ ವೈರಲ್ ಆಗುತ್ತೆ, ಮಿಲಿಯನ್ ರೀತಿ ವ್ಯೂಸ್ ಬರುತ್ತೆ. ಆ ಮಿಲಿಯನ್ ವ್ಯೂಸ್ ತೊಗೊಂಡು ಏನು ಮಾಡ್ತಾರೆ, ಆ ವೀಡಿಯೋಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲೇ ರಿಮೂವ್ ಮಾಡ್ತಾರೆ. ರೀಸನ್ ಕೊಡಲ್ಲ, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಮೂವ್ ಮಾಡಿ ಡಿಲೀಟ್ ಮಾಡಿ ಹೋಗಿದ್ದು ಬಿಡ್ತಾರೆ. ಇದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮಾಡೋಕೋಬೇಡಿ. ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಡೌನ್ಲೋಡ್ ಮಾಡೋದಂತೆ ಯಾವುದೇ ಕಾರಣಕ್ಕೂ ತೋರಿಸೋಂಗಿಲ್ಲ. ಯೂಟ್ಯೂಬ್ದವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯೂಟ್ಯೂಬ್ದವ್ರು ಹೇಳಿದರೆ ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಟಾಪಿಕ್ ವೀಡಿಯೋ ಮಾಡೋಂಗಿಲ್ಲ. ಕಂಟೆಂಟ್ ಬಗ್ಗೆ ಆ ಒಂದು ಕಂಟೆಂಟ್ ಯಾರು ಕೂಡ ವೀಡಿಯೋ ಮಾಡೋಂಗಿಲ್ಲ. ದಯವಿಟ್ಟು ತುಂಬ ಜನ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗಲ್ಲ, ಅವ್ರು ವೀಡಿಯೋ ಮಾಡ್ತಾ ಇರ್ತಾರೆ. ಆದ್ರೆ ಒಟ್ಟು ನೀವು ಮಾಡೋಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ಫೋರ್ತ್ ಮಿಸ್ಟೇಕ್ ಬಂದ್ಬಿಟ್ಟು ಏನು, ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಮೂವಿ ಅಪ್ಲೋಡ್ ಮಾಡೋದು, ಮತ್ತು ಯಾವುದಾದ್ರು ಒಂದು ಸಾಂಗ್ ವೈರಲ್ ಆದರೆ ಆ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಅದೇ ಸಾಂಗ್ ಅಪ್ಲೋಡ್ ಮಾಡೋದು ಮಾಡ್ತಾ ಇರ್ತಾರೆ. ಮೂವೀಸ್ ಸಾಂಗ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಆ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಪ್ರಯೋಜನ ಇಲ್ಲ. ಆ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಹೆಂಗಪ್ಪ ಅಂತ ನೀವು ಅನ್ಬೋದು. ಹೆಂಗಂದರೆ ಈಗ ಒಂದು ಮೂವಿ ಇದೆ, ಆ ಮೂವಿಗೆ ಎಷ್ಟೋ ಕಷ್ಟಪಟ್ಟು 1 ಕೋಟಿ 2 ಕೋಟಿ 100 ಕೋಟಿ ಎಷ್ಟೋ ಹಾಕಿ ದುಡ್ಡು ಹಾಕಿ ಅವರು ಮೂವಿ ಶೂಟ್ ಮಾಡಿರ್ತಾರೆ. ಆ ಮೂವಿ ಎಲ್ಲ ಎಲ್ಲಾದರೂ ಥಿಯೇಟರ್ನಲ್ಲಿ ಬಂದಿರುತ್ತೆ, ಸಿನಿಮಾ ಟ್ಯಾಕೇಜಲ್ಲಿ ಬಂದಿರುತ್ತೆ. ಜಸ್ಟ್ ಬಂದ ಒಂದು ವೀಕ್ನಲ್ಲಿ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಅಂದರೆ ಅದೇ ಮೂವಿ ನೀವು ಹಾಕಿದರೆ ಹೆಂಗಾಗುತ್ತೆ, ಅದು ಆ ಒಂದು ಮೂವಿ ಓನರ್ ಏನಿದ್ದಾರೆ ನಿಮ್ಗೆ ಆಟೋಮೆಟಿಕ್ ನಿಮ್ಮನ್ನು ಹಿಡ್ಕೊಂಡು ನಿಮಗೆ ಸ್ಟ್ರೈಕ್ ಕೊಟ್ಟು ನಿಮ್ಮ ಚಾನಲ್ ಡಿಲೀಟ್ ಮಾಡೋಂಗೆ ಅಧಿಕಾರನೇ ಇರುತ್ತೆ. ಯಾಕಂದರೆ ಇನ್ನೊಬ್ಬರು ವೀಡಿಯೋ ಇರುತ್ತೆ, ಅದು ಈಗ ಸಾಂಗ್ ಬಂದ್ಬಿಟ್ಟು ಅವ್ರ ಪಾಪ ಯೂಟ್ಯೂಬ್ನಲ್ಲಿ ಒಂದು ಸಾಂಗ್ ಅಪ್ಲೋಡ್ ಮಾಡ್ತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದು, ವೈರಲ್ ಆಗಿದೆ ಬಂದ್ಬಿಟ್ಟು ನಂದು ವೀಡಿಯೋ ವೈರಲ್ ಆಗುತ್ತೆ ಅಂತ ಹಾಕ್ತೀರಾ. ಆ ರೀತಿ ಮಾಡೋಂಗಿಲ್ಲ. ಆ ರೀತಿ ಮಾಡೋದ್ರೆ ಏನಾಗುತ್ತೆ, ಸ್ಟ್ರೈಕ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರ ರೀತಿ ನೀವು ಲೈಫ್ ಲಾಂಗ್ ಯೂಟ್ಯೂಬರ್ಸ್ ಆಗಬೇಕಂದ್ರೆ ಇದು ಮಾಡೋಂಗಿಲ್ಲ. ತುಂಬ ಇಂಪಾರ್ಟೆಂಟ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಇನ್ನು 5ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾಕೆ ಮೊಬೈಲ್ ಅಂದರೆ ಇದರಲ್ಲಿ 2 ರೀತಿ ಬರುತ್ತೆ. 2 ರೀತಿ ಅಂದರೆ ಯಾವ ರೀತಿ, ಒಂದು ಎಜುಕೇಷನ್ ಪರ್ಫಾರ್ಮೆನ್ಸ್ ಅಂದರೆ ಸೇಫ್ಟಿ ಪರ್ಫಾರ್ಮೆನ್ಸ್. ಸೊ ಸೇಫ್ಟಿ ಪರ್ಫಾರ್ಮೆನ್ಸ್ ಅಂದರೆ ಯಾವ ರೀತಿ ಇರ್ಬೇಕಾದ್ರೆ, ನಮ್ಮೊಂದು ಮೊಬೈಲ್ ಯಾಕೆ ಆಗಲ್ದಂಗೆ ನಾವು ಯಾವ ರೀತಿ ಸೇಫಾಗಿ ಹಿಡ್ಕೊಳ್ಬೇಕು, ಅದನ್ನು ಮೇನ್ ಇಂಪಾರ್ಟೆಂಟ್. ನಮ್ಮೊಂದು ವಾಟ್ಸಪ್ ಯಾರು ಯಾಕೆ ಮಾಡೋದಂಗೆ ನಾವು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಅಂತ ಇದ್ರ ಬಗ್ಗೆ ನಾವು ಯಾವ ರೀತಿ ಮಾಡೋದು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋದು ಒಂದು ವಿಡಿಯೋ ಮಾಡೋದು. ಆದ್ರೆ ಬಿಟ್ಟು ಯಾಕೆ ಅಂದರೆ ಮೊಬೈಲ್ ಯಾಕೆ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಮಾಡೋಂಗಿಲ್ಲ. ಈ ಒಂದು ಟಾಪಿಕ್ ಅಂದರೆ ಈ ರೀತಿ ಅಂದರೆ ಯಾಕೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡೋಂಗಿಲ್ಲ. ಯಾಕನಿಂದ ಯಾವ ರೀತಿ ಬಚಾವ್ ಅಂದರೆ ಯಾರಾದ್ರೂ ನಮ್ಮ ಮೊಬೈಲ್ ಯಾಕೆ ಮಾಡ್ತಾರೆ ಅದರಿಂದ ನಾವು ಯಾವ ರೀತಿ ಸೇಫ್ ಆಗಿರಬೇಕು, ಯಾವ ರೀತಿ ಬಚಾವ್ ಆಗ್ಬೋದು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಬೋದು. ಆದ್ರೆ ಬಟ್ ಯಾಕೆ ಯಾವ ರೀತಿ ಮಾಡೋದು ಮೊಬೈಲ್ ಅಂತ ಯಾವುದೇ ಕಾರಣಕ್ಕೂ ಹೇಳೋಂಗಿಲ್ಲ. ಈ ರೀತಿ ಹೇಳೋದ್ರೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕಲ್ಲಿ ಆಟೋಮೆಟಿಕ್ ವಿಡಿಯೋ ರಿಮೂವ್ ಮಾಡ್ತಾರೆ. ಅದರಿಂದ ನಿಮ್ಮ ಚಾನಲ್ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇರುತ್ತೆ ಈ ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ. ಈ ಟಾಪಿಕ್ ಬಗ್ಗೆ ಯಾರು ಕಾಂಪಿಟೇಷನ್ ಇರಲ್ಲ. ಜಾಸ್ತಿ ವೈರಲ್ ಆಗುತ್ತೆ ವಿಡಿಯೋ ಅಂದ ತಕ್ಷಣ ನೀವು ಮಾಡಿಬಿಡ್ತಾರೆ. ಆದ್ರೆ ಬಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವೇಸ್ಟ್. ಯಾರು ಕೂಡ ಮಾಡೋಕೋಬೇಡಿ. ತುಂಬ ಇಂಪಾರ್ಟೆಂಟ್. ಇದು 5ನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು 6ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ವಿಡಿಯೋ ಕ್ಲಿಪ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ವಿಡಿಯೋ ಕ್ಲಿಪ್ಸ್ ಅಂದರೆ ಇನ್ನೊಬ್ಬರು ಯೂಟ್ಯೂಬ್ಸ್ ವಿಡಿಯೋ ಕ್ಲಿಪ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಕಾಪಿರೈಟ್ ಕೂಡ ಬರುತ್ತೆ. ಕಾಪಿರೈಟ್ ಅಷ್ಟಲ್ಲ, ಸ್ಟ್ರೈಕ್ ಕೂಡ ಕೊಡ್ಬೋದು. ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಅಂದರೆ ಇನ್ನೊಬ್ಬರು ವಿಡಿಯೋ, ಈಗ ಎಕ್ಸಾಂಪಲಾಗಿ ನನ್ನ ವಿಡಿಯೋ ಈಗ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಇಮೇಜ್ ಅಂತ, ಇಮೇಜ್ ಇನ್ನೊಬ್ಬರು ಇಮೇಜ್ ಯೂಸ್ ಮಾಡೋದು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು
ಆದರೆ ಬಟ್ ಅದೇ ರೀತಿ ಕೂಡ ಈಗ ವಿಡಿಯೋ ನೀವು ಏನಾದರೂ ಒಂದು ವೇಳೆ ವಿಡಿಯೋ ಡೌನ್ಲೋಡ್ ಅಂದರೆ ಯಾವುದಾದ್ರು ಒಂದು ವಿಡಿಯೋ ಇರುತ್ತೆ, ಆ ಒಂದು ವಿಡಿಯೋ ನಿಮ್ಮ ಕ್ಲಿಪ್ಸ್ ಬೇಕಾಗಿರುತ್ತೆ, ಆ ಒಂದು ಕ್ಲಿಪ್ಸ್ ನೀವು ಏನು ಮಾಡ್ತಾರೆ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ನಿಮ್ಮೊಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತಾರೆ. ಆದರೆ ಬಟ್ ಆ ಒಂದೇ ಕ್ಲಿಪ್ಸ್ ಜಸ್ಟ್ ಒಂದು ಕ್ಲಿಪ್ಸ್ದಿಂದ ನಿಮ್ಮೊಂದು ಚಾನಲ್ಗೆ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ, ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಡಿಲೀಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚು ನಿಮ್ಮ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ವಿಡಿಯೋ ಕ್ಲಿಪ್ಸ್ ಅದು ಯೂಸ್ ಮಾಡೋಕೆ ಹೋಗ್ಬೇಡಿ. ಕೆಲವೊಂದಷ್ಟು ಯೂಟ್ಯೂಬರ್ಸ್ ಅಂತ ಇರ್ತಾರೆ, ಯೂಸ್ ಮಾಡ್ಕೊಳ್ಳಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಕೂಡ ಹೇಳ್ತೀನಿ, ನನ್ನ ತಮ್ನಲ್ಲಿ ಫೋಟೋಸ್ ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ, ನಾನು ವಿಡಿಯೋ ಕ್ಲಿಪ್ಸ್ ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ರಿಯಾಕ್ಷನ್ ನಿಮ್ಮ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತಗೋಲ್ಲ. ಎಲ್ಲ ನೀವು ನಮ್ಮ ಕನ್ನಡಿಗರು ನಿಮಗೆ ಇಷ್ಟಪಟ್ಟು ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ, ಒಳ್ಳೇದಕ್ಕೆ ಯೂಸ್ ಮಾಡಿ ಕೆಟ್ಟದ್ದು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಹೇಳ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಕೆಲವೊಂದಷ್ಟು ಯೂಟ್ಯೂಬರ್ಸ್ ಅವ್ರನ್ನ ಯೂಸ್ ಮಾಡೋಕೆ ಅವ್ರಿಗೆ ಯೂಸ್ ಮಾಡಿದ್ರೆ ನಿಮ್ಮ ಸ್ಟ್ರೈಕ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಪ್ರೀ ಮೂವಿ ಡೌನ್ಲೋಡ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದ್ರೆ ಫ್ರೀಯಾಗಿ ಮೂವಿ ಯಾವ ರೀತಿ ಡೌನ್ಲೋಡ್ ಮಾಡೋದು. ಮೂವಿ ಯಾವ ರೀತಿ ಅಂದರೆ ಈಗ ಸಡನ್ನಾಗಿ ಯಾವುದಾದ್ರು ಒಂದು ಟ್ರೆಂಡಿಂಗ್ ಮೂವಿ ರಿಲೀಸ್ ಆಯ್ತಾ, ಆ ಮೂವಿಯನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡೋದು. ಜಸ್ಟ್ ಈ ಒಂದು ಟಾಪಿಕ್ ಬಗ್ಗೆ ತುಂಬ ಜನ ಕೂಡ ಮಾಡ್ತಾರೆ ಈ ಒಂದು ಮಿಸ್ಟೇಕ್. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಯಾರು ಕೂಡ ವಿಡಿಯೋ ಮಾಡೋಕೆ ಹೋಗ್ಬೇಡಿ. ಆ ರೀತಿ ವಿಡಿಯೋ ಮಾಡಿದರೆ ಆ ವಿಡಿಯೋಗೆ ಲಕ್ಷ ಮಿಲಿಯನ್ ಗತಿ ವ್ಯೂಸ್ ಬರುತ್ತೆ. ಆದ್ರೆ ಬಟ್ ಆ ವ್ಯೂಸ್ ಬಂದರೂ ಕೂಡ ಎಲ್ಲ ಪ್ರಯೋಜನ ಇಲ್ಲ. ಯಾಕಂದರೆ ಆ ವ್ಯೂಸ್ ಬಂದಿದ್ವು ಆ ವಿಡಿಯೋ ಇರಲ್ಲ, ಆ ವಿಡಿಯೋ ಜೊತೆ ನಿಮ್ಮ ಚಾನಲ್ ಕೂಡ ಇರಲ್ಲ, ರೀಸನ್ನೇ ಕೊಡಲ್ಲ, ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ಡಿಲೀಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಈ ಒಂದು ಟಾಪಿಕ್ ಬಗ್ಗೆ ಕೂಡ ಯಾರು ಕೂಡ ವಿಡಿಯೋ ಮಾಡ್ಕೊಬೇಡಿ. ಪ್ರೀ ಮೂವಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ನಾನು ಈಗಲೇ ಕೂಡ ಫಸ್ಟಿಗೆ ಕೇಳಿದ್ದೀನಿ, ಪ್ರೀ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಅದು ಎಲ್ಲ ಏನಂದ್ರೆ ಯೂಟ್ಯೂಬ್ ಪಾಲಿಸಿಗೆ ನಾವು ವೈಲೇಟ್ ಮಾಡಿದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಪ್ರಾಬ್ಲಮ್ ಅಲ್ಲಿ ಹೋಗುತ್ತೆ. ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ ಏನೇ ಇರಲಿ ಚಾನಲ್ ಡಿಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ, ಮತ್ತೆ ವಾಪಸ್ ರಿಕವರಿ ಮಾಡೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಹೇಳ್ತೇನೆ, ಯಾಕಂದ್ರೆ ಚಾನಲ್ ಕಷ್ಟಪಟ್ಟು ಮಾಡಿದ್ರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಪ್ರೀ ಮೂವಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಈ ರೀತಿ ವಿಡಿಯೋ ಮಾಡ್ಕೊಡಿ. ಇದರಿಂದ ವ್ಯೂಸ್ ಬರುತ್ತೆ ಚೆನ್ನಾಗಿ, ಯಾರು ಕೂಡ ಆ ಕಾಂಪಿಟೇಷನ್ ಇರಲ್ಲ. ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಹೇಳ್ತಾರೆ ಆ ಕ್ಯಾಟಗರಿ ಮೇಲೆ. ಆದ್ರೆ ಬಟ್ ಈ ರೀತಿ ಮಾಡೋಕೋಬೇಡಿ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಫೈನಲ್ ಆಗಿ 8ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾ, ಪರ್ಸನಲ್ ಡೀಟೇಲ್ಸ್ ತೋರಿಸೋಂಗಿಲ್ಲ ಯೂಟ್ಯೂಬ್ನಲ್ಲಿ. ಪರ್ಸನಲ್ ಡೀಟೇಲ್ಸ್ ಇರ್ಬೇಕಾರೆ ನಾವು ಏನು ಮಾಡ್ತೀವಿ, ನಮ್ಮೊಂದು ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಅಂದರೆ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ಟ್ವಿಟರಲ್ಲಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅದರಲ್ಲಿ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ಬಟ್ ಅದರಲ್ಲಿ ಮೊಬೈಲ್ ನಂಬರು, ಇಮೇಲ್ ID ಮತ್ತು ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕ್ತಾಯಿರ್ತೀನಿ. ಆದ್ರೆ ಬಟ್ ಅದು ಹಾಕುವಾಗ ಏನು ಮಾಡ್ಬೇಕಾದ್ರೆ ಎಲ್ಲ ಬ್ಲರ್ನಾಗಿ ತೋರಿಸ್ಬೇಕು. ಅದನ್ನ ಬಿಟ್ಟು ನಾನು ಬ್ಲರ್ನ್ ಮಾಡೋದು ಹಂಗೆ ಹಾಕಿದ್ರೆ ನನಗೆ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ನನಗೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನನ್ನ ಚಾನಲ್ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾರಾದರೂ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಏನಾದರೂ ನೀವು ವಿಡಿಯೋ ಮಾಡಬೇಕಾದ್ರೆ ನಿಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಪರ್ಸನಲ್ ಡೀಟೇಲ್ಸ್ ಇದ್ದರೆ ನೀವು ಮೊಬೈಲ್ ನಂಬರ್ದು ಎಂಟರ್ ಮಾಡ್ತಾ ಇರೋದು ಅದನ್ನೇನು ಮಾಡಿ ಬ್ಲರ್ನ ತೋರಿಸ್ಬೇಕು, ಬ್ಲರ್ನಾಗೆ ತೋರಿಸ್ಬೇಕು. ಇಲ್ಲಾಂದರೆ ಆ ಒಂದು ವಿಡಿಯೋಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೆ ದಯವಿಟ್ಟು ಮೇನ್ ಇಂಪಾರ್ಟೆಂಟ್ ನೀವು ಮಾಡಿರಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಲ್ಲ ಇರ್ಬೇಕಾದ್ರೆ ನಾನು ಕೂಡ ಒಂದು ವಿಡಿಯೋ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯಾವುದಾದ್ರು ಪ್ರೀ ಕಾಯಿನ್ ಮಾಸ್ಟರಲ್ಲಿ ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದೆ ಯಾವ ರೀತಿ ಎಡಿಟಿಂಗ್ ಮಾಡೋದು. ಆದ್ರೆ ಬಟ್ ಆ ಒಂದು ವಿಡಿಯೋ ನನಗೆ ಕೂಡ ಸ್ಟ್ರೈಕ್ ಬಂದಿದೆ ಮೊದಲು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಅಪ್ಪಿತಪ್ಪಿ ನೀವು ಏನಾದರೂ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 100% ಸ್ಟ್ರೈಕ್ ಬರುತ್ತೆ. ಅದರ ಜೊತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಒಂದು ಅಂದರೆ 90 ಡೇಸಲ್ಲಿ ಅಂದರೆ 90 ಡೇಸ್ ಟೈಮ್ ಇರುತ್ತೆ, 90 ದಿನಗಳಲ್ಲಿ. ಆ 90 ಡೇಸಲ್ಲಿ 3 ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಅದರ ಒಳಗಡೆ ಒಂದು ಸ್ಟ್ರೈಕ್ ಕೊಟ್ಟರು ಇಲ್ಲಾಂದ್ರೆ ಯೂಟ್ಯೂಬ್ದವ್ರು ಆಟೋಮೆಟಿಕ್ ನಿಮ್ಮ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಹೇಳೋಕ್ಕಾಗಲ್ಲ, ಅವ್ರಿಗೆ ಜೊತೆ ಮಾತಾಡೋಕ್ಕೂ ಕೂಡ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಈ ಒಂದು ಮಿಸ್ಟೇಕ್ ಯಾರು ಕೂಡ ಮಾಡೋಕ್ಕೋಗ್ಬಿಡಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಇರ್ತೀನಿ. ಈ ಒಂದು ಇಷ್ಟ ಆದರೆ ಏನೂ ಇಲ್ಲ, ಜಸ್ಟ್ ಈ ಕನ್ನಡಿಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಅದರ ಜೊತೆ ಪ್ಲೀಸ್ ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಇವತ್ತು ಮುಗಿಸ್ತು ಪ್ರತಿಯೊಬ್ಬರು. ಟೇಕ್ ಕೇರ್, ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.